सारे जहां से अच्छा यस ಒಂದು ಸರಿಯಾಗಿ ಮಾಡಬೇಕಲ್ಲ ಟಿಕೆಟ್ ಪ್ರೈಸ್ ತಗೊಳ್ತೀರಿ ಎಲ್ಲ ಮಾಡ್ತೀರಿ ಅಷ್ಟು ದೂರ ಒಂದು ಕಡಿಮೆ ಇದೆ ಆ ಥರ ಇದು ಇವಾಗ ಎಲ್ಲ ತಗೊಂಡ್ರೆ ಬಸ್ ಇರ್ಬೇಕು ಕಡಿಮೆ ಇದೆ ಅಂತ ತಿಳ್ಕೊಂಡ್ರಾ ನೀವು ಬಸ್ಸಿಗೆ 150 ರೂಪಾಯಿ ಲೆಕ್ಕ ಇದೆ सौगंध मुझे इस मिट्टी की सौगंध मुझे इस मिट्टी की मैं देश नहीं मिटने दूंगा मैं देश नहीं रुकने दूंगा मैं देश नहीं झुकने दूंगा ಹೆಲೋ ವೀಕ್ಷಕರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ ಆನ್ ವಿತ್ ರಾಘವ್. ಆ್ಯಕ್ಚುಲಿ ಈ ವಿಡಿಯೋವನ್ನು ಅಥವಾ ಈ ವ್ಲಾಗನ್ನು ನಾನು ನಮ್ಮ ದೇಶದ ವಾಯುಸೇನೆ ಅಂದರೆ ಏರ್ಫೋರ್ಸ್ಗೆ ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ಮೋಸ್ಟ್ ನಾವು ಆಲ್ಮೋಸ್ಟ್ ಒಂದು 3/4% ಹೋಗ್ಬಿಟ್ಟಿದ್ವಿ. ಅಲ್ಲೊಂದು ಪೊಲೀಸ್ ಚೌಕಿ ಥರ ಮಾಡಿದರು ಆ್ಯಂಡ್ ಅಲ್ಲಿ ನನಗೆ ತಡೆದ್ರು ಆ್ಯಕ್ಚುಲಿ. ಸೊ ಇವಾಗ ಮೆಸೇಜ್ ಬಂದಿದೆ, ಹೋಗಬಾರ್ದು, ನೀವು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಂತ. ನಡ್ಕೊಂಡು ಹೋಗೋಕೆ ಅಷ್ಟೊಂದು ಸುಲಭ ಇಲ್ಲ, ತುಂಬಾ ದೂರ ಆಯಿತು ಆ್ಯಕ್ಚುಲಿ. ಸೊ ಬೇಜಾರಾಗ್ತಾಯಿತ್ತು. ಅಷ್ಟೊತ್ತಿಗೆ ಅವರಿಗೆ ಏನಿಸ್ತು ಗೊತ್ತಿಲ್ಲ, ಅವರು ಇರಲಿ ಪರವಾಗಿಲ್ಲ ಹೋಗಿ ಅಂತ ಹೇಳಿದ್ರು. ಫೈನಲಿ ಸ್ವಲ್ಪ ರಿಲ್ಯಾಕ್ಸ್ ಆದೆ. ಗೇಟ್ ನಂಬರ್ 89 ಆಟೋ ಎಂಟ್ರಿ ಇಲ್ಲ. ನಾವು ಬೆಳಿಗ್ಗೆ ಬಿಟ್ಟು ಬಂದ ಬೆಳಿಗ್ಗೆ ಬಿಡ್ತಾರೆ. ಈಗ ಮೆಸೇಜ್ ಬಂದಿದೆ ಆಟೋ ಬಿಡಬೇಡಿ ಅಂತ. ಸ್ವಲ್ಪ ಹೋಗು ಅವ್ರಿಗೇನು ನನ್ನ ಮೇಲೆ ಕರುಣೆ ಬಂದು ಗೊತ್ತಿಲ್ಲ. ಫೈನಲಿ ಹೋಗಿ ಅಂದರು. ಸ್ವಲ್ಪ ರಿಲ್ಯಾಕ್ಸ್ ಆದೆ. ಯಾಕಂದರೆ ನಡೆಯೋದು ಸುಲಭ ಇರಲಿಲ್ಲ, ನಡೆಯೋದು ಅಲ್ಲಿ ಸುಲಭ ಇರಲಿಲ್ಲ, ತುಂಬಾ ಬಿಸಿಲಿತ್ತು ಆ್ಯಕ್ಚುಲಿ. ನೋಡಿ ಏನು ಪಕ್ಷಿ ಹಾರು ತಗೊಂಡು ಹೋಗ್ತಾ ಇದೆ ಅಲ್ಲ, ಅಷ್ಟು ದೂರಿಂದ ಆಗಲ್ಲ. ಎಷ್ಟೊಂದು ಹೆವಿ ಟ್ರಾಫಿಕ್ ಇತ್ತಂದರೆ ತುಂಬಾ ಕ್ರೌಡ್ ಇತ್ತು. ಆ್ಯಂಡ್ ನಾನು ಆಟೋದವ್ರ ಹತ್ರ ಸಂಭಾಷಣೆ ಮಾಡ್ತಾ ಹೋಗ್ತಾ ಇದ್ದೆ ಆ್ಯಕ್ಚುಲಿ. ಸೊ ಅಲ್ಲಿ ಕೆಲವೊಂದು ಕ್ರೌಡು ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಯಾಕಂದರೆ ಏರ್ ಶೋ ಅದು ತುಂಬ ಹೈಟ್ ಮೇಲೆ ಇರುತ್ತಲ್ವ ಫ್ಲೈಟ್ಸ್ ಎಲ್ಲ. ಅಲ್ಲಿ ಸ್ವಲ್ಪ ಕಂಪೌಂಡಿಂದ ಸ್ವಲ್ಪ ಹೊರಗಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕ್ಲಿಯರಾಗಿ ಕಾಣಿಸುತ್ತೆ. ಅವ್ರು ಟಿಕೆಟ್ ಏನು ತೊಗೊಳ್ದೇನೆ ಸೈಡಿಂದ ನೋಡ್ತಾಯಿದ್ರು. ಆರಾಮಾಗಿ ಇಲ್ಲೇ ನಿಂತ್ಕೊಂಡು ನೋಡ್ಬೋದಾ? ಎಲ್ಲಿ ಕಾಣಿಸ್ತದಲ್ಲ, ಅಲ್ಲಿ ಗೋಳ ಆಡ್ತಲ್ವಾ, ಅಷ್ಟೇ ಸಾಕು ಸರ್ ನಮಗೆ. ಹೌದಲ್ವಾ? ಆರಾಮಾಗಿ ನಮ್ಗೆ ಅಷ್ಟೇ ಸಾಕು ಸರ್. ನಾವೇನು ಅಲ್ಲೇ ಹೋಗಿ ನಿಂತ್ಕೊಂಡು ನಮ್ಗೆ ನೋಡ್ಬೇಕು ಅಂತೇನಿಲ್ಲ. ಮುಂಚಿನ ಶೋ ನಡೀತಾ ಇತ್ತು ಆ್ಯಕ್ಚುಲಿ. ಸೊ ಅದೆಲ್ಲ ಕಾಣಿಸ್ತಾ ಇತ್ತು, ಫ್ಲೈ ಮಾಡ್ತಾ ಇರೋದು ಅದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿಂದ. ಸೊ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಾಯಿತ್ತು, ಯಾವಾಗ ನಾನು ಏರ್ ಶೋ ಹತ್ರ ರೀಚ್ ಆಗ್ತೀನೋ ಅಂತ ಅನಿಸ್ತಾ ಇತ್ತು ಆ್ಯಕ್ಚುಲಿ. ಅಲ್ಲಿ ಕಾಣಿಸ್ತಾ ಇದೆ, ಮುಂದೆ ನೋಡ್ಕೊಂಡು ನೋಡಿ. ಇಲ್ಲಿಂದ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಹತ್ರ ಕಾಣಿಸ್ತಾ ಅವರಿಗೆ. ಅದರ ನಂತರ ಇನ್ನೂ ಒಂದೆರಡು ಕಡೆ
ಪೊಲೀಸ್ ಚೌಕಿ ಇತ್ತು ಆ್ಯಂಡ್ ತುಂಬ ಹೆವಿ ಪ್ರೊಟೆಕ್ಷನ್ ಇತ್ತು. ಇರಲೇಬೇಕಲ್ವಾ ಆ್ಯಕ್ಚುಲಿ, ಯಾಕಂದರೆ ಇಂಡಿಯನ್ ಏರ್ಫೋರ್ಸ್ ಹೋದ್ಸಲ ಅಲ್ಲ ಅದಕ್ಕೂ ಹೋದ್ಸಲ ತುಂಬ ದೊಡ್ಡ ಇನ್ಸಿಡೆಂಟ್ ನಡೆದಿದೆ ಅಲ್ಲಿ. ಯಾಕಂದರೆ ಅಗ್ನಿ ಅನಾಹುತ ನಡೆದಿದ್ದು ನಿಮ್ಗೆ ಗೊತ್ತಿರಬೇಕು. 2019 ಏರ್ ಶೋ ನಡೆದಿತ್ತಲ್ವ, ಸೇಮ್ ಅದೇ ಏರ್ ಶೋಗೆ ನಾನು ಹೋಗಿದ್ದೆ ಆ್ಯಕ್ಚುಲಿ. ಅಗ್ನಿ ಅನಾಹುತ ನಡೆದಿದ್ದು ಕಂಪ್ಲೀಟಾಗಿ ಬರ್ನ್ಔಟ್ ಆಗಿಬಿಟ್ಟಿತ್ತು. ಕಂಪ್ಲೀಟ್ ಎಲ್ಲ ಪಾರ್ಕಿಂಗ್ ವೆಹಿಕಲ್ಸ್ ಎಲ್ಲನೂ ಸುಟ್ಟು ಕರಕಲಾಗ್ಬಿಟ್ಟಿತ್ತು. ಸೊ ಆ ಥರ ಇನ್ಸಿಡೆಂಟ್ ಯಾವುದೂ ಆಗದೇ ಇರಲಿ, ಯಾವುದೇ ಒಂದು ಅಹಿತಕರ ಘಟನೆ ನಡೀದೇ ಇರಲಿ ಅಂತ ತುಂಬ ಹೆವಿ ಅಂದರೆ ಹೆವಿ ಪೊಲೀಸ್ ಪ್ರೊಟೆಕ್ಷನ್ ಇತ್ತು. ಹಾಗಾಗಿ ನನಗೆ ಅಲ್ಲಿ ರಿಸ್ಟ್ರಿಕ್ಟ್ ಮಾಡ್ತಾಯಿದ್ರು ಕೆಲವೊಂದು ಕಡೆ. ಗೇಟ್ ನಂಬರ್ 11. ಗೇಟ್ ನಂಬರ್ 8 ಓಕೆ ಅಣ್ಣ ಗೇಟ್ ನಂಬರ್ 8. ಏನು ಮಾಡ್ತೀರಾ ಸರ್? ಇನ್ನೂ ಬಿಟ್ಟು ಬರಲಾ? ಹಾಂ ಅಲ್ಲ, ಇಲ್ಲಿಂದ ಬಿಟ್ಬಿಟ್ಟು ಹೋಗು. ಪ್ರೈವೇಟ್ ವೆಹಿಕಲ್ ಹೋಗ್ತಾ ಇದೆ. ಏನು ಗೊತ್ತಾ, ಎಲ್ಲ ಕಡೆ ರಿಸ್ಟ್ರಿಕ್ಷನ್ಸ್ ಇದೆ. ಪೊಲೀಸ್ ಎಲ್ಲ ಕಡೆ ಬಿಡೋಕ್ಕೆ ಇದು ಮಾಡ್ತಾ ಇದ್ದಾರೆ. ಯಾಕಂದರೆ ಗೇಟ್ ನಂಬರ್ 8 ಹೋಗಿ ಸರ್, ಹಿಂದೆ ಹೋಗ್ಬೋದು. ತುಂಬಾ ಸೆಕ್ಯೂರಿಟಿ ಮೆಜರ್ ಇದೆ. ಗೇಟ್ ನಂಬರ್ 8, 9ಗೆ ಹೋಗ್ತಾ ಇದ್ದೀವಿ ಈಗ. ಆಲ್ಮೋಸ್ಟ್ 10 ಮತ್ತು 11 ಕ್ಲಿಯರ್ ಆಯಿತು. ಎಷ್ಟು ಪೊಲೀಸ್ ಬಂದೋಬಸ್ತ್ ಅಂದರೆ ದೇವ್ರೇ, ಇವು ಸುತ್ತ ಹೊಡ್ಕೊಂಡು ಬಂದಾಯ್ತು. ಈಗ ನಮ್ಗೀಗ ನಡ್ಕೊಂಡು ಹೋಗ್ಬೇಕಿತ್ತು, ಪುಣ್ಯಕ್ಕೆ ಬಿಡ್ತಾ ಇದ್ದಾರೆ, ಏನೋ ದಯ ತೋರಿಸ್ತಾ ಇದ್ದಾರೆ ನಮಗೆ. ಇಲ್ಲಾಂದರೆ ಅಷ್ಟೇ, ನಾನು ನಡ್ಕೊಂಡು ಹೋಗ್ಬೇಕಿತ್ತು. ಫೈನಲಿ ನನಗೆ ಅಲ್ಲಿಂದ ರಿಲೀಸ್ ಮಾಡಿ ಕಳಿಸ್ತಾಯಿದ್ರು, ಪರವಾಗಿಲ್ಲ ಹೋಗಿ ಅಂತ. ಫೈನಲಿ ನಾನು ಗೇಟ್ ನಂಬರ್ 8ಗೆ ಬಂದ್ಬಿಡ್ದೆ. ಸರ್ ಇದು 9 ಗೇಟ್ ನಂಬರ್ ಆ ಕಡೆ ಯಾವುದನ್ನು ಗೊತ್ತಿಲ್ಲ ಅಲ್ಲ. ಇಲ್ಲೇ ಹೋಗ್ಬೋದು ನೀವು, ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಎಲ್ಲಿ ಬೋಗರು ಹೋಗುದಾ? ಇಲ್ಲಿಂದನೇ ಹೋಗ್ಬೋದಾ? ಆಲ್ರೆಡಿ ನಾನು ಅವರಿಗೆ ID ಕಾರ್ಡು ಪ್ರತಿಯೊಂದು ತೋರಿಸಿದ್ದೆ. ಅಗೇನ್ ಇಲ್ಲೂ ತೋರಿಸ್ಬೇಕಾಗಿ ಬಂತು. ಸೊ ವಿಧಿ ಇಲ್ಲ, ಅಗೇನ್ ನನ್ನ ಮೊಬೈಲಲ್ಲಿರೋ ಸಾಫ್ಟ್ ಕಾಪಿನ ಅವ್ರಿಗೆ ತೋರಿಸ್ದೆ ಆ್ಯಂಡ್ ನನ್ನ ID ಕಾರ್ಡನ್ನು ತೋರಿಸ್ದೆ. ಸೊ ಅವರು ನನಗೆ ಒಳಗೋಗೋಕ್ಕೆ ಅವಕಾಶ ಮಾಡಿಕೊಟ್ರು. ಗೇಟ್ ನಂಬರ್ 8 and 9 हाइड कर दो। थैंक यू। स्ट्रेट ना सर, स्कैन हो गया। थैंक यू। ಏರೋ ಇಂಡಿಯಾ ಗೇಟ್ ಎಂಟ್ರಿ ಆಗುವಾಗ ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಖುಷಿ ಆಗ್ತಾ ಇತ್ತಂದರೆ, ಖುಷಿಗಿಂತ ಒಂದು ರೀತಿ ಪ್ರೌಡ್ ಅಂತ ಹೇಳ್ಬೋದು, ಹೆಮ್ಮೆ ಫೀಲ್ ಆಗ್ತಾ ಇತ್ತು ನನಗೆ. ನನ್ನ ದೇಶದ, ನನ್ನ ಭಾರತದ ವೀರ ವಾಯುಸೇನೆಯ ಒಂದು ಅದ್ಭುತವಾದ ಏರ್ ಶೋನ ನೋಡೋಕೆ ಹೋಗ್ತಾ ಇದ್ದೆ. ತುಂಬಾ ಹೆಮ್ಮೆ ಆಗ್ತಾ ಇತ್ತು ನಿಜವಾಗ್ಲೂ. ಪ್ರತಿಯೊಬ್ಬ ಭಾರತೀಯನಿಗೂ ಇದು ಆಗಿರುತ್ತೆ ಹೋಗುವಾಗ. ಅದು ಫಸ್ಟ್ ಟೈಮ್ ಹೋಗೋರಿಗಂತೂ ಡೆಫಿನೆಟ್ಲಿ ಸಖತ್ ಎಂಜಾಯ್ ಮಾಡ್ತಾರೆ. बेंगलुरु का आसमान आज इस बात की गवाही दे रहा है कि नई ऊंचाई नए भारत की सच्चाई है।
एरो इंडिया का ये आयोजन भारत के बढ़ते हुए सामर्थ्य का उदाहरण है। जब कोई देश नई सोच, नई अप्रोच के साथ आगे बढ़ता है तो उसकी व्यवस्थाएं भी नई सोच के हिसाब से ढलने लगती हैं। आज आकाश में गर्जना करते तेजस फाइटर प्लेन्स मेक इन इंडिया के सामर्थ्य का प्रमाण है। आज हिंद महासागर में मुस्तैद एयरक्राफ्ट कैरियर INS विक्रांत मेक इन इंडिया के विस्तार का प्रमाण है। अमृत काल का भारत एक फाइटर पायलट की तरह आगे बढ़ रहा है। एक ऐसा देश जिसे ऊंचाइयां छूने से डर नहीं लगता, जो सबसे ऊंची उड़ान भरने के लिए उत्साहित है। आज का भारत तेज सोचता है, दूर की सोचता है और तुरंत फैसले लेता है। ಫೈನಲಿ ಏರ್ ಶೋಗೆ ಬರ್ತಾ ಇದ್ರೆ ಆ್ಯಂಡ್ ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಆ ಪ್ಲೇನ್ಗಳ ಫೈಟರ್ ಜೆಟ್ಗಳ ಒಂದು ಸೌಂಡ್ ಕೇಳಿದ್ರೆ ಸಖತ್ ಖುಷಿ ಆಗ್ತದೆ. ಏರೋ ಇಂಡಿಯಾ 2023ದ ಮೇನ್ ಒಂದು ಅಟ್ರಾಕ್ಷನ್ ಅಂದರೆ, ಈ ಸಲದ ಮೇನ್ ಅಟ್ರಾಕ್ಷನ್ ಅಂದರೆ F-35 ಆ್ಯಂಡ್ ನಮ್ಮ ಪ್ರಚಂಡ ಒಂದು ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್, ನಮ್ಮ ಸ್ವದೇಶಿ ನಿರ್ಮಿತ. ಸೊ ಅದು ಮೇನ್ ಹೈಲೈಟ್ ಆಗಿತ್ತು ಆ್ಯಕ್ಚುಲಿ 2023 ಏರೋ ಇಂಡಿಯಾ ಶೋದು. ಆ್ಯಸ್ ಯೂಶ್ವಲ್ ಎಲ್ಲ ಇರುತ್ತೆ. ಐ ಮೀನ್ ಏರ್ ಶೋದಲ್ಲಿ ಸೂರ್ಯಕಿರಣ್ ಇರುತ್ತೆ ಆ್ಯಂಡ್ ಪ್ರತಿಯೊಂದು ಡಿಫ್ರೆಂಟ್ ನೇಮ್ ಕೊಟ್ಟಿದ್ದಾರೆ ಆಯಿತಾ. ಸೂರ್ಯಕಿರಣದ ಒಂದು ಶೋ ತುಂಬಾ ಅಂದರೆ ಅಡ್ವೆಂಚರಸ್ ಒಂದು ಫ್ಲೈ ಮಾಡ್ತಾರೆ ಅವರು, ಅಡ್ವೆಂಚರಸ್ ಆಗಿ ಫ್ಲೈ ಮಾಡ್ತಾರೆ ಆ್ಯಂಡ್ ತುಂಬ ಒಂಥರ ನಿಮಗೆ ಗಾಳಿಯಲ್ಲಿ ಸರ್ಕಸ್ ನೋಡಿದಂಥರ ಅನುಭವ ಆಗುತ್ತೆ ಆ್ಯಂಡ್ ತುಂಬ 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 ಬೆಸ್ಟ್ ಇರುತ್ತೆ ಸೂರ್ಯಕಿರಣದ್ದು. ನೀವು ಇನ್ ಕೇಸ್ ಹೋದರೆ ಸೂರ್ಯಕಿರಣ ಒಂದು ಅದ್ಭುತವಾದ ಒಂದು ಫ್ಲೈನ ನೀವು ಮಿಸ್ ಮಾಡಬೇಡಿ, ಓಕೆ. ಆ್ಯಂಡ್ ಸೂರ್ಯಕಿರಣ್ ಇರುತ್ತೆ, ಸಾರಂಗ್ ಇರುತ್ತೆ, ಪ್ರಚಂಡ್ ಇರುತ್ತೆ, ಅದರಲ್ಲಿ ಚೀತಾ ಅಂತ ಹೆಲಿಕಾಪ್ಟರ್ ಇದೆ, ಅದೆಲ್ಲ ಕಾಂಬ್ಯಾಟ್ ಹೆಲಿಕಾಪ್ಟರ್. ಮತ್ತು ಅದರಲ್ಲಿ ಅಂದರೆ ನಮ್ಮ ಯೋಧರನ್ನು ಕರ್ಕೊಂಡು ಹೋಗುವಂಥ ಸಾಮರ್ಥ್ಯನೂ ಇರುತ್ತೆ ಆ್ಯಂಡ್ ಅದರಲ್ಲಿ ವೆಪನ್ಸ್ಗಳು ಕೂಡ ಇರುತ್ತೆ. ಕೆಲವೊಂದು ಕಣಿವೆ ಪ್ರದೇಶಗಳಲ್ಲಿ ಶೂಟ್ ಮಾಡೋಕ್ಕೆ ಹೆಚ್ಚಾಗಿ ಕಾಂಬ್ಯಾಟ್ ಹೆಲಿಕಾಪ್ಟರ್ನ ಯೂಸ್ ಮಾಡ್ತಾರೆ, ಓಕೆ. ಕಡಿಮೆ ಪ್ರದೇಶದಲ್ಲಿ ಬಿಗ್ ಫೈಟರ್ ಪ್ಲೇನ್ ಹೋಗೋಕ್ಕಾಗಲ್ಲ, ಫೈಟರ್ ಜೆಟ್ ಎಲ್ಲ ಹೋಗೋಕ್ಕಾಗಲ್ಲ. ಅಂಥ ಪ್ಲೇಸಲ್ಲಿ ಸ್ವಲ್ಪ ಡೆಪ್ತ್ ಇರುವಂಥ ಪ್ಲೇಸಲ್ಲಿ ಹೆಲಿಕಾಪ್ಟರ್ನ ಅಥವಾ ಚಾಪರ್ನ ಯೂಸ್ ಮಾಡ್ತಾರೆ. ಅಂಥದ್ರಲ್ಲಿ ಚೀತಾ ಆಗಲಿ ಆ್ಯಂಡ್ ಲೈಟ್ ಕಾಂಬ್ಯಾಟ್ ಪ್ರಚಂಡ್ ಆಗಲಿ ಯೂಸ್ ಮಾಡ್ತಾರೆ. ಸೆಕ್ಯೂರಿಟಿ ಚೆಕ್ ನಡೀತದೆ. ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಹಾಗೆ ನಾನು
ಅಲ್ಲೇ ಫೋಟೋಶೂಟ್ ಮಾಡ್ತಾ ಇದ್ದ ಕೆಲವು ಕಾಲೇಜ್ ವಿದ್ಯಾರ್ಥಿಗಳನ್ನು ನೋಡಿದೆ. ಹಾಗೆ ನನಗೂ ಅವ್ರ ಜೊತೆ ನಿಂತು ವಿಡಿಯೋ ಶೂಟ್ ಮಾಡೋ ಒಂದು ಮನಸ್ಸಾಯಿತು. वन सेकंड ओके, आप मेरे साथ बोलोगे सारे जहां से अच्छा हिंदू सीता कन्नड़ा ना? ओके गाइस, सारे जहां से अच्छा हिंदुस्तान हमारा. यस. ನನಗಿವಾಗ ತುಂಬಾ ಖುಷಿ ಆಗ್ತಾ ಇತ್ತು. ಆ ಮಕ್ಕಳ ಜೊತೆ ನಿಂತು ಸೆಲ್ಫಿ ತಗೊಂಡಿದ್ದು ನನಗೆ ತುಂಬಾ ಖುಷಿ ಕೊಡ್ತು. ಜಸ್ಟ್ ಇಲ್ಲಿ ಕೂತ್ಕೊಳ್ಳೋಕೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿದ್ದಾರೆ. ಸೊ ಫೈನಲಿ ಏರ್ ಶೋಗೆ ಬಂದ್ಬಿಡ್ದೆ. ಇವಾಗ ಈಗ ನಮ್ಮ ಲೈಕ್ ಮಾರ್ನಿಂಗ್ ಬ್ಯಾಚ್ ಮುಗೀತು ಅನ್ಸುತ್ತೆ. ಇವಾಗ ನಮ್ಮ ಬ್ಯಾಚ್ ಸ್ಟಾರ್ಟು. ಐ ಆಮ್ ರಿಯಲಿ ಎಕ್ಸೈಟೆಡ್ ಆ್ಯಕ್ಚುಲಿ. ಆಲ್ಮೋಸ್ಟ್ 4 years ಬ್ಯಾಕ್ ಅನ್ಸುತ್ತೆ ನಾನು ಬಂದಿದ್ದೀನಿ. ಆ್ಯಂಡ್ ನೆನಪಿರ್ಬೇಕು ನಿಮಗೆ, ಅಗ್ನಿ ಅನಾಹುತ ಆಗಿತ್ತಲ್ಲೋ, ಒಂದು ಬೆಂಕಿ ಅನಾಹುತ ಆಗಿತ್ತು. ಲೈಕ್ ಪಾರ್ಕಿಂಗಲ್ಲಿ ಇದ್ದ ವೆಹಿಕಲ್ಸ್ ಎಲ್ಲ ಬೆಂಕಿಗೆ ಆಹುತಿಯಾಗಿತ್ತು. ಸೊ ಅದೇ ಟೈಮಿಗೆ ನಾನು ಬಂದಿದ್ದೆ. ಆಫ್ಟರ್ 4 years ಇಲ್ಲಿ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ಶೋ ಸ್ಟಾರ್ಟ್ ಆಗ್ಬಿಟ್ರೆ ಏನಾಗುತ್ತೆ ಅಂದರೆ ಎಲ್ಲರೂ ಜನ ತುಂಬ್ಕೊಬಿಡ್ತಾರೆ ಆ ಕಡೆ. ಸೊ ನೋಡೋಕೆ ಸಿಗಲ್ಲ. ಹಾಗಾಗಿ ಇಲ್ಲಿ ಸ್ಕ್ರೀನ್ ಇಟ್ಟಿದ್ದಾರೆ. ಇಲ್ಲಿಂದ ಕೂಡ ನಾವು ನೋಡಬಹುದು. ಸ್ಕ್ರೀನ್ ಇಟ್ಟಿದ್ದಾರೆ ನೋಡಿ, ಇಲ್ಲಿಂದ ನಾವು ನೋಡ್ಬೋದು. ಯಾವುದಿದು ಗ್ಲೋಬ್ ಮಾಸ್ಟರಾ ಯಾವುದೋ ಒಂದು ಇಳಿತಾ ಇದೆ ನೋಡಿ. ವಾವ್. ಸೊ ಇಲ್ಲೆಲ್ಲ ಚೇರ್ ಇಟ್ಟಿದ್ದಾರೆ ಆಯ್ತಾ ನೋಡಿ, ನಿಮಗೆಲ್ಲ ಕಾಣಿಸ್ತದೆ. ಅಂದರೆ ಸ್ವಲ್ಪ ಬೇಗ ಬಂದವ್ರಿಗೆ ಸಿಗುತ್ತೆ ಚಾನ್ಸ್. ಆ್ಯಂಡ್ ನಾವು ಇಲ್ಲಿಂದ ನೋಡಬಹುದು. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿತ್ತು. ಪೈಲಟ್ಸ್ಗಳನ್ನು ನೋಡಿದ್ರೆ ಅವರ ಯೂನಿಫಾರ್ಮಲ್ಲಿ ನೋಡುವಾಗ ತುಂಬಾ ಖುಷಿ ಆಗ್ತಾಯಿತ್ತು. ಅಲ್ಲೆಲ್ಲ ಚೇರ್ಗಳೆಲ್ಲ ವ್ಯವಸ್ಥೆ ಮಾಡಿಟ್ಟಿದ್ರು. ಆ್ಯಕ್ಚುಲಿ ಯಾರು ಫಸ್ಟ್ ಬರ್ತಾರೋ ಅವರಿಗೆಲ್ಲ ಯಾರು ಫಸ್ಟ್ ಬರ್ತಾರೋ ಅವರು ಹತ್ತಿರದಿಂದ ಸ್ವಲ್ಪ ಕ್ಲೋಸ್ ಹೋಗ್ಬಿಟ್ಟು ನೋಡ್ಬೋದು. ನನಗೆ ಟಿಕೆಟಲ್ಲಿ ನನಗೆ ವಿಸಿಟರು ಮತ್ತು ಎಕ್ಸಿಬಿಷನ್ ಅಂತ ಇತ್ತು. ಆ್ಯಕ್ಚುಲಿ ಬುಕ್ ಮಾಡುವಾಗ ನನಗೆ ಅದು ಎಕ್ಸಿಬಿಷನ್ ಗೊತ್ತಾಗಲಿಲ್ಲ. ನನಗೆ ಎಕ್ಸಿಬಿಷನ್ ನನಗೆ ಗೊತ್ತಾಗಿದ್ದಿದ್ರೆ ನಾನು ಅದನ್ನೇ ಬುಕ್ ಮಾಡ್ತಿದ್ದೆ. ಆ್ಯಂಡ್ ತುಂಬ ಪ್ಲೇನ್ಸ್ಗಳನ್ನು ಅಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿದ್ರು. ಸೊ ತುಂಬ ಫೈಟರ್ ಜೆಟ್ಗಳನ್ನ ಎಕ್ಸಿಬಿಷನ್ಗೆ ಇಟ್ಟಿದ್ರು. ಸೊ ಅದನ್ನು ಕ್ಲೋಸ್ ಹತ್ತಿರದಿಂದ ಶೂಟ್ ಮಾಡುವಂಥ ಒಂದು ಅವಕಾಶ ಸಿಗ್ತಿತ್ತು. ಬಟ್ ಆ ಅವಕಾಶ ನನಗೆ ಸಿಕ್ಕಿಲ್ಲ. ನಿಮ್ಗೆ ಅದನ್ನು ತೋರಿಸುವಂಥ ಅವಕಾಶ ಸಿಕ್ಕಿಲ್ಲ. ನನಗೆ ಅದಕ್ಕೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು.
ಬಟ್ ಇಲ್ಲಿ ವೆಹಿಕಲ್ ತಂದರೆ ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆ, ಬಟ್ ಸ್ವಲ್ಪ ರಿಸ್ಕ್ ಇರುತ್ತೆ ನಮ್ಮ ಪ್ರೈವೇಟ್ ವೆಹಿಕಲ್ ತಂದರೆ. ಆಲ್ಮೋಸ್ಟ್ ಎಲ್ಲರೂ ಹೆಚ್ಚಾಗಿ ಕ್ಯಾಬ್ ಮಾಡ್ಕೊಂಡೇ ಬಂದಿದ್ದಾರೆ ಅಂದ್ಕೊಳ್ತೀನಿ ಇಲ್ಲಿ. ಸೊ ಈಗ ನಮ್ಮದು ಆಫ್ಟರ್ನೂನ್ ಶೋ ಸ್ಟಾರ್ಟ್ ಆಗುತ್ತೆ ಸದ್ಯದಲ್ಲೇ. ಮಾರ್ನಿಂಗ್ ಬಂದವರೆಲ್ಲ ರಿಟರ್ನ್ ಆಗಿದ್ದಾರೆ. ತುಂಬ ಎಕ್ಸೈಟ್ಮೆಂಟ್ ಆಗ್ತದೆ ನನಗೆ ರಫೇಲ್ ನೋಡ್ಬೇಕು ಇನ್ನೊಂದ್ಸಲ, ಆಮೇಲೆ ತೇಜಸ್ ನೋಡಬೇಕು, ಆಮೇಲೆ ಇನ್ನು F-35 ಅಮೇರಿಕನ್ ಫೈಟರ್ ಜೆಟ್ F-35 ಲೇಟೆಸ್ಟ್ ಅಂತೆ. ಅದು ತುಂಬ ಕೇಳಿದ್ದೀನಿ ಅದ್ರ ಬಗ್ಗೆ ನಾನು, ಆ್ಯಂಡ್ ಅದನ್ನು ನೋಡೋದು ನನಗೆ ಇಷ್ಟ ಇದೆ. ಆ್ಯಂಡ್ ಇನ್ನೊಂದು ವಿಷಯ ಅಂದರೆ F-35 ಇಲ್ಲಿ ಫಸ್ಟ್ ಟೈಮ್ ಡೆಮೋ ಕೊಡ್ತಾ ಇರೋದಂತೆ. ಆ್ಯಂಡ್ ಇಂಡಿಯನ್ ಏರ್ಫೋರ್ಸಿಗೆ ಅದು ಇಂಡಕ್ಟ್ ಆಗಬಹುದು ಇನ್ನು ಬರೋ ಒಂದು ದಿನಗಳಲ್ಲಿ. ಇಂಡಿಯನ್ ಏರ್ಫೋರ್ಸ್ ಅದನ್ನು ಪರ್ಚೇಸ್ ಮಾಡ್ಬೋದು US ಇಂದ ಅಂತ ಸುದ್ದಿ, ಬಟ್ ಪರ್ಚೇಸ್ ಮಾಡಿದ್ರಂತೂ ಆಸಮ್ ಆ್ಯಕ್ಚುಲಿ. ಸೊ ಯಾಕಂದರೆ ಚೀನಾನ ನಾವು ಆ್ಯಕ್ಚುಲಿ ಫೇಸ್ ಮಾಡಬೇಕಂದ್ರೆ ನಮಗೆ ಹೈ ಟೆಕ್ನಾಲಜಿ ಮತ್ತು ಲೇಟೆಸ್ಟ್ ಡಿಫೆನ್ಸ್ ಸಿಸ್ಟಮ್ದು ಅಗತ್ಯ ಇದೆ. ಲೈಕ್ ಈಗ ನಮ್ಗೆ ಆಲ್ರೆಡಿ ರಫೇಲ್ ಇದೆ ಫ್ರಾನ್ಸ್ದು, ನಮ್ಮದು ಇಂಡಿಯನ್ ಮೇಡ್ ತೇಜಸ್ ಇದೆ, ಆ್ಯಂಡ್ ಈಗ F-35 ಬಂದುಬಿಟ್ರೆ ಇನ್ನೂ ಬಲ ಬರುತ್ತೆ ನಮ್ಮ ಏರ್ಫೋರ್ಸ್ಗೆ, ಇಂಡಿಯನ್ ಏರ್ಫೋರ್ಸ್ಗೆ. ನೋಡೋಣ F-35 ಹೇಗಿರುತ್ತೆ ಅಂತ. ಲಾಸ್ಟ್ ಟೈಮು ನಾನು ತೇಜಸ್ ಜಸ್ಟ್ ಟೇಕ್ ಆಫ್ ಆಗಬೇಕಾದ್ರೆ ಓ ಮೈ ಗಾಡ್, ಇಡೀ ಭೂಮಿನೇ ಶೇಕ್ ಆದಂಗೆ ಆಗ್ಬಿಡ್ತಾರೆ ನಿಜವಾಗ್ಲೂ. ಇಡೀ ಇದು ಏನು ಗೊತ್ತಾ, ಶೇಕ್ ಆಗ್ತಾ ಇತ್ತು, ಅಷ್ಟು ಒಂದು ಸೌಂಡು ತೇಜಸ್ಗೆ ಸಖತ್ತಿತ್ತು ಮಾತ್ರ. ಅಲ್ಲಿ ತುಂಬಾ ಜನ ಸೇರಿದರು. ಆ್ಯಕ್ಚುಲಿ ಸೆಕೆಂಡ್ ಶೋ ಸ್ಟಾರ್ಟ್ ಆಯಿತು, ಆ್ಯಂಡ್ ನಾನು ಅದು ತುಂಬಾ ಎಕ್ಸೈಟ್ ಆಗಿದೆ. ಆ್ಯಂಡ್ ಅಲ್ಲಿಗೆ ಹೋಗಿ ಮುಂದೋಗಿ ಚೇರ್ ಮೇಲೆ ಹತ್ಕೊಂಡು ನಿಂತ್ಕೊಬಿಟ್ಟೆ. ಯಾಕಂದರೆ ನನಗೆ ನನ್ನ ವಾಯ್ಸನ್ನೇ ಪ್ರತಿಯೊಂದು ಇದನ್ನು ನೋಡಬೇಕು, ಪ್ರತಿಯೊಂದು ಫ್ಲೈಟ್ ಹಾರಾಟನ ನೋಡಬೇಕು, ಹತ್ತಿರದಿಂದ ನೋಡಬೇಕು ಅಂತ. ಆ್ಯಂಡ್ ಅದ್ರ ಜೊತೆ ಅದನ್ನು ಪ್ರಾಪರಾಗಿ ಶೂಟ್ ಮಾಡಿ ನಿಮಗೂ ತೋರಿಸ್ಬೇಕನ್ನೋ ಒಂದು ಉದ್ದೇಶ ಅಷ್ಟೇ. ಫೈನಲಿ ಏರ್ ಶೋ ಸ್ಟಾರ್ಟ್ ಆಯಿತು. ನನಗಂತೂ ಖುಷಿ ಅಂದರೆ ಖುಷಿ. ನೋಡ್ತಾ ಇದ್ದೀನಿ ಒಂದ್ರ ಮೇಲೆ ಒಂದು ಬರ್ತಾ ಇದೆ, ಆ್ಯಂಡ್ ಲೈಕ್ ಸೂಪರ್ವಾಗಿ ಎಂಜಾಯ್ ಮಾಡ್ತಾ ಇದೆ ಆ್ಯಕ್ಚುಲಿ. ಆ್ಯಂಡ್ ಗೋಡ್, ನನಗೆ ಅದು ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಮತ್ತು ನನಗಿದು ನೋಡಬೇಕಾಯಿತು, ನನ್ನ ಸ್ವದೇಶಿ ನಿರ್ಮಿತ ಪ್ರಚಂಡ್. ಓ ಮೈ ಗಾಡ್, ಪ್ರಚಂಡ್ ಬಂತು. ನಮ್ಮ ಇಂಡಿಯನ್ ನೇವಿ ಒಂದು ಡ್ರೆಸ್ಸಲ್ಲಿತ್ತು, ಅದರದ್ದು ಕಂಪ್ಲೀಟ್ ಕಲರು ಪ್ರಚಂಡ್ದು. ಆ್ಯಂಡ್
ಲೈಟ್ ಕಾಂಬ್ಯಾಟ್ ಆಗಿ ಸಣ್ಣದಾಗಿದೆ, ಬಟ್ ಪವರ್ಫುಲ್, ಆ್ಯಕ್ಚುಲಿ ಪವರ್ಫುಲ್ಲು. ಸೊ ಅದ್ರ ಒಂದು ಸ್ಟಂಟ್ ಮಾಡ್ತು, ಸಕ್ಕದಾಗಿ ಕಾಣಿಸ್ತಾ ಇತ್ತು. ಆ ಫಾಗ್ ಬಿಡ್ತಿತ್ತು ರೀ, ಅದು ಬಿಳಿ ಫಾಗು ಸಕ್ಕತ್ತಾಗಿ ಕಾಣಿಸ್ತಿತ್ತು. ಅದು ನಿಮಗೆ ನೋಡಿ ನೀವು. ಆತ್ಮನಿರ್ಭರ್ ಭಾರತದ ಒಂದು ಯೋಜನೆ ಅಡಿ ರೆಡಿಯಾದಂಥ ಒಂದು ಸ್ವದೇಶಿ ನಿರ್ಮಿತ ಹೆಲಿಕಾಪ್ಟರ್, ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್. ಅದನ್ನು ಪ್ರಚಂಡ್ ಅಂತ ಹೆಸರಿಟ್ಟಿದ್ದಾರೆ. ಆ್ಯಂಡ್ ಇದ್ರದ್ದು ಒಂದು ಸ್ಪೆಷಾಲಿಟಿ ಏನಂದರೆ ತುಂಬ ಹೈಟ್ ತನಕನೂ ಹೋಗ್ಬೋದು, ಎಲ್ಲ ಕಣಿವೆಗಳಲ್ಲೂ ಹೋಗುತ್ತೆ. ಪ್ರತಿಯೊಂದು ಡೆಪ್ತ್ ಇರುವಂಥ ಸ್ಪೇಸೇ ಇರಲ್ಲಪ್ಪ ಅಂಥ ಜಾಗದಲ್ಲಿ ಕೂಡ ಹೋಗುವಂಥ ತಾಕತ್ತಿದೆ ಈ ಪ್ರಚಂಡಿಗೆ. ಆ್ಯಂಡ್ ಇದಕ್ಕೆ ವೆಪನ್ ಸಿಸ್ಟಮ್ ಇದೆ. ಆ್ಯಂಡ್ ನಮ್ಮ ಸೈನಿಕರನ್ನು ಎತ್ತರದ ಪ್ಲೇಸಿಗೆ ಅಂದರೆ ಹೈ ಅಲ್ಟಿಟ್ಯೂಡ್ ಪ್ಲೇಸಿಗೆ ಕೂಡ ಬಿಟ್ಟು ಬರುವಂಥ ತಾಕತ್ತು ನಮ್ಮ ಈ ಪ್ರಚಂಡ ಹೆಲಿಕಾಪ್ಟರ್ಗಿದೆ ಅಂತ ಹೇಳ್ತಾರೆ. ಯಾಕಂದರೆ ಲಾಸ್ಟ್ ಟೈಮ್ ಕಾರ್ಗಿಲ್ ವಾರ್ ಆದಾಗ ತುಂಬ ಹೈಟ್ ಮೇಲಿದ್ರಲ್ವ ಶತ್ರುಗಳು. ಸೊ ಆವಾಗ ಹೆಚ್ಚಾಗಿ ಐ ಥಿಂಕ್ ನಮ್ಮ ಹೆಲಿಕಾಪ್ಟರ್ಸ್ಗಳಿದ್ವು, ಅಪಾಚಿ ಇದ್ವು, ಅದು ಅಷ್ಟು ಹೈಟ್ ಮೇಲೆ ಹೋಗೋಕ್ಕಾಗಿರಲಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಅದು ನಮಗೆ ಡ್ರಾಬ್ಯಾಕ್ ಆಗಿತ್ತು. ಬಟ್ ಇದು ಇದೆಯಲ್ಲ, ನಾನು ಸ್ವದೇಶಿ ನಿರ್ಮಿತ ಒಂದು ಹೆಲಿಕಾಪ್ಟರ್ ಇದೆಯಲ್ಲ, ಇದು ತುಂಬ ಹೈಟ್ ಮೇಲೆ ಹೋಗಿಬಿಟ್ಟು ನಮ್ಮ ಯೋಧರನ್ನು ಅಲ್ಲಿ ಡಿಪ್ಲಾಯ್ ಮಾಡಿಬಿಟ್ಟು ಬರುವಂಥ ಒಂದು ಸಾಮರ್ಥ್ಯ ಇದೆ ಅಂತ. ಖುಷಿ ಆಗುತ್ತೆ ಕೇಳಿದ್ರೆ ಸ್ವದೇಶಿ ನಿರ್ಮಿತ ಅಂತ. ಆ್ಯಂಡ್ ಥ್ಯಾಂಕ್ಸ್ ಟು ಮೋದಿಜಿ ಫಾರ್ ದಿಸ್. ಥ್ಯಾಂಕ್ಸ್ ಟು ಮೋದಿಜಿ ಆ್ಯಂಡ್ ಥ್ಯಾಂಕ್ಸ್ ಟು ಅವರ್ DRDO ಆ್ಯಂಡ್ HAL ಟೀಮ್. ಇವಾಗ ನೋಡಿ, ಈ ಭಾರತದ ಪ್ರಚಂಡ ಹೆಲಿಕಾಪ್ಟರ್ ರಿವರ್ಸ್ನಲ್ಲಿ ಬರ್ತಾ ಇರೋದು. ಆಗಸದಲ್ಲಿ ತನ್ನ ಒಂದು ಸಾಹಸವನ್ನ ತೋರಿಸ್ತಾ ಇರೋ ಈ ನಮ್ಮ ಭಾರತದ ಸ್ವದೇಶಿ ನಿರ್ಮಿತ ಪ್ರಚಂಡ
ಕಾಂಬ್ಯಾಟ್ ಹೆಲಿಕಾಪ್ಟರನ್ನು ನೋಡ್ತಾ ಇದ್ರೆ ನಿಜಕ್ಕೂ ತುಂಬಾ ಹೆಮ್ಮೆ ಅನಿಸುತ್ತೆ. ಮತ್ತು ನಮ್ಮ ಭಾರತದ ವೀರ ವಾಯುಸೇನೆಯ ಪೈಲಟ್ಗಳ ಮೇಲೆಯೂ ತುಂಬಾ ಗೌರವ ಮೂಡುತ್ತೆ. ಇದರಲ್ಲಿ ಯಾವ್ಯಾವ್ದು ಪಾರ್ಟಿಸಿಪೇಟ್ ಮಾಡಿತ್ತಂದರೆ ತುಂಬಾ ಫೈಟರ್ ಜೆಟ್ಸ್ ಇತ್ತು ಆ್ಯಂಡ್ ತುಂಬಾ ಲೈಕ್ ಏರ್ ಬಸ್ಸಸ್ ಆಗಲಿ ಏರ್ಕ್ರಾಫ್ಟ್ಸ್ ಆಗಲಿ ಚಾಪರ್ಸ್ ಆಗಲಿ ತುಂಬಾ ಇತ್ತು. ನಾನು ಎಲ್ಲನೂ ಮೆನ್ಷನ್ ಮಾಡಲ್ಲ, ಬಟ್ ತುಂಬ ಹೆಸರುವಾಸಿಯಾದಂಥ ತುಂಬ ನಿಮಗೆ ಟ್ರೆಂಡಿಂಗ್ ಇರುವಂಥದ್ದು ಕೆಲವೊಂದು ಹೇಳ್ತೀನಿ. ಒಂದು F-35. ಓಕೆ, F-35 ಸ್ಟೆಲ್ತ್ ಫೈಟರ್ ಜೆಟ್. ಅದು ಅಂದರೆ ಲೈಕ್ ತುಂಬ ಅಡ್ವಾನ್ಸ್ಡ್ US ಸ್ಟೆಲ್ತ್ ಫೈಟರ್ ಜೆಟ್ ಅದು ಆ್ಯಕ್ಚುಲಿ. ಆ್ಯಂಡ್ ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವಂಥ ಒಂದು ಫೈಟರ್ ಜೆಟ್. ಅದರ ಫಸ್ಟ್ ಡೆಮೋ ಅಂದರೆ ಅದರ ಫಸ್ಟ್ ಡೆಮೋ ಇಂಡಿಯಾದಲ್ಲಿ ಆಗ್ತಾಯಿತ್ತು ಆ್ಯಕ್ಚುಲಿ. ಆ್ಯಂಡ್ ಗಾಡ್, F-35 ಬಂತ್ರಿ, ತಲೆ ಕೆಟ್ಟೋಗ್ಬಿಡ್ತು ನನಗೆ. ಎದೆನೋ ಬಂದುಬಿಡ್ತು F-35 ಸೌಂಡ್ ಕೇಳಿ ಆ್ಯಕ್ಚುಲಿ. ಓ ಮೈ ಗಾಡ್, ಏನು ರೀ ಅದು, ಒಂದು ಸ್ಪಾರ್ಕ್ ಆಗ್ತಾಯಿತ್ತು ಬ್ಯಾಕ್ ಸೈಡು. ಅದು ಹೋಗ್ತಾ ಇದ್ರೆ ಗೊತ್ತಾಗ್ತಾಯಿತ್ತು ಇದು ಎಷ್ಟು ಹೈ ಟೆಕ್ನಾಲಜಿ ಉಳ್ಳ ಒಂದು ಫೈಟರ್ ಜೆಟ್ ಅಂತ. ಯಾವ್ದು ಬಂತು ಯಾವ್ದು ಹೋಯ್ತು ಅಂತ, ಯಾಕಂದರೆ ಸೌಂಡ್ ಅಷ್ಟಿತ್ತು, ಅವ್ರ ಅನೌನ್ಸ್ಮೆಂಟ್ ಕೇಳಿಸ್ತಾ ಇರಲಿಲ್ಲ, ಯಾವ್ದು ಬಂತು ಯಾವ್ದು ಹೋಯ್ತು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಪ್ಲೇನ್ಸ್. ಬಟ್ ಅವ್ರ ಹಾರಾಟನ ಖುಷಿಯಿಂದ ನಾನು ನೋಡ್ತಾ ಇದ್ದೆ ಆ್ಯಕ್ಚುಲಿ.
ಕೆಲವೊಂದು ಸಲ ಭಯನೂ ಆಗ್ತಾಯಿತ್ತು ಆಯಿತಾ, ಎಲ್ಲಿ ಪ್ಲೇನ್ ಕ್ರ್ಯಾಶ್ ಆಗಿಬಿಡುತ್ತೋ, ಎಲ್ಲಿ ನಮ್ಮ ಪೈಲಟ್ಗಳಿಗೇನು ತೊಂದರೆ ಆಗುತ್ತೋ ಅನ್ನೋ ಭಯ ಕೂಡ ಆಗ್ತಾಯಿತ್ತು ನಿಜವಾಗ್ಲೂ. ಯಾಕಂದರೆ ಆ ಪ್ಲೇನ್ ಎರಡೂ ಹಿಂಗೆ ಕ್ರಾಸ್ ಆಗುತ್ತಲ್ವ, ಆ ಕ್ರಾಸ್ ಆಗೋ ಮೂಮೆಂಟ್ ಇದೆಯಲ್ಲ, ಎಲ್ಲಾದರೂ ಸ್ವಲ್ಪನೂ ಎಡ್ವರ್ಟ್ ಆಗಿಬಿಟ್ರೆ ತೊಂದರೆ ಆಗಿಬಿಡುತ್ತೆ ದೊಡ್ಡದು. ಸೊ ಆ ಒಂದು ಭಯ ಆಗ್ತಾಯಿತ್ತು. ನನ್ನೆಲ್ಲ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಲ್ಲೂ ನೋಡಿದ್ದೀನಿ ನಾನು. ಆ್ಯಂಡ್ ಪ್ರತಿಯೊಬ್ಬರು ಖುಷಿಯಿಂದ ಚಪ್ಪಾಳೆ ಬಾರಿಸ್ತಾಯಿದ್ರು. ಆ್ಯಂಡ್ ಅವ್ರು ಹೋಗುವಾಗ, ಅವ್ರು ಟೇಕ್ ಆಫ್ ಮಾಡುವಾಗ ನಮಗೆಲ್ಲ ಕೈ ವೇವ್ ಮಾಡ್ಕೊಂಡು ಹೋಗ್ತಾಯಿದ್ರು. ಆ್ಯಂಡ್ ಅದು ನೋಡೋದೇ ಒಂದು ರೀತಿ ಖುಷಿ ರೀ, ಸಕ್ಕತ್ತಾಗಿ ಒಂದು ಪ್ರೌಡ್ ಫೀಲ್ ಆಗ್ತಾಯಿತ್ತು ನಿಜವಾಗ್ಲೂ. ಆ್ಯಂಡ್ ನಾವು ಕೂಡ ವೇವ್ ಮಾಡ್ತಾಯಿದ್ವಿ ಕೈನ. ಆ್ಯಂಡ್ ಅವರು ಲ್ಯಾಂಡ್ ಮಾಡುವಾಗ ಅವ್ರು ಲ್ಯಾಂಡ್ ಮಾಡಿದ ತಕ್ಷಣ ನಾವೆಲ್ಲರೂ ಕ್ಲ್ಯಾಪ್ಸ್ ಹಾಕೋರು ಆ್ಯಂಡ್ ಸಲ್ಯೂಟ್ ಹೊಡಿಯೋರು. ಕೆಲವೊಬ್ಬರು ಸಲ್ಯೂಟ್ ಹೊಡಿಯೋರು, ಕೆಲವೊಬ್ಬರು ಕ್ಲ್ಯಾಪ್ಸ್ ಹಾಕೋರು ಅವರು ಲ್ಯಾಂಡ್ ಆದ ಕೂಡಲೇ. ಆ್ಯಂಡ್ ಅದೊಂಥರ ಗೌರವ ಸೂಚಿಸ್ದಂಗೆ ಆ್ಯಕ್ಚುಲಿ ಅವರಿಗೆ. ಸೊ ಸಖತ್ ಎಂಜಾಯ್ ಮಾಡ್ತಾಯಿದ್ದೆ ನಾನು, ಸಖತ್ ಎಂಜಾಯ್ ಮಾಡ್ತಾಯಿದ್ದೆ. ಹಾಗೆ ಒಂದೊಂದು ಫ್ಲೈಟ್ ನೋಡ್ತಾ ಇದ್ದಂಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾಯಿತ್ತಂದರೆ, ಯಾಕಂದರೆ ಲೈಕ್ ನಮಗೋಸ್ಕರ ಅವರು ಫ್ಲೈ ಮಾಡಿ ತೋರಿಸ್ತಾ ಇದ್ರು ಆ್ಯಕ್ಚುಲಿ. ಯಾಕಂದರೆ ಇಂಥ ಅವಕಾಶ ಪದೇ ಪದೇ ಸಿಗೋಲ್ಲ. ನಾವು ಡಿಫೆನ್ಸ್ ಯಾವುದಾದ್ರೂ ಒಂದು ನೋಡ್ತೀವಿ, ಎಲ್ಲಿ ಬಾರ್ಡರ್ ಕಡೆ ಹೋದಾಗ ಅಲ್ಲಿ ಅದು ಫ್ಲೈ ಮಾಡ್ತಾ ಇರೋದು ನೋಡ್ತೀವಿ. ಬಟ್ ನಮಗೋಸ್ಕರನೇ ಅವರು ಫ್ಲೈ ಮಾಡೋದಂದರೆ ನಿಜವಾಗ್ಲೂ ಹೆಮ್ಮೆಯ ವಿಷಯ ಮತ್ತು ಸಂತೋಷದ ವಿಷಯ. ಮತ್ತು ಇದನ್ನು ಎಲ್ಲರೂ ಕಣ್ ತುಂಬ್ಕೋಬೇಕಾಯ್ತಾ. ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಸಲ ಆದರೂ ನೋಡಲೇಬೇಕು. ಆ್ಯಂಡ್ ನಮ್ಮ ಭಾರತದ ಬಗ್ಗೆ ಪ್ರೌಡ್ ಫೀಲ್ ನಮ್ಮ ಭಾರತದ ವೀರ ವಾಯುಸೇನೆಯ ಯೋಧರ ಬಗ್ಗೆ ಪ್ರೌಡ್ ಫೀಲ್ ಮಾಡಲೇಬೇಕು. सारे जहां से अच्छा हिंदुस्तान हमारा. यस. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಾಧ್ಯವಾದಲ್ಲಿ ಕಮೆಂಟ್ ಕೂಡ ಮಾಡಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಿಮಗೆ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ.